ಇವಾಗ ಟೈಮ್ ಬಂದು 6:28. ಇನ್ನು 7 ನಿಮಿಷ ಇದೆ. ಅಗ್ನಿ ಹತ್ರಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಇದು ಅಗ್ನಿಕುಂಡ. ಡೈಲಿ ಅಗ್ನಿ ಇದನ್ನು ಮಾಡಿ ಈ ಥರ ಆಗಿದೆ ಅಷ್ಟೇ. ಯಾವಾಗಲಾದರೂ ಒಂದ್ಸಲ ವಾಶ್ ಮಾಡ್ಕೋತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅಕ್ಷತೆ ಕಾಳು, ಇದು ಅನ್ಪಾಲಿಶ್ಡ್ ಅಕ್ಷತೆ ಕಾಳು. ನೆಕ್ಸ್ಟು ಬೆರಣಿ, ದೇಸಿ ಹಸುವಿನ ಬೆರಣಿ. ಇದು ಬತ್ತಿ, ತುಪ್ಪದ ಬತ್ತಿ. ನೆಕ್ಸ್ಟು ದೇಸಿ ಇದ್ರದ್ದು ತುಪ್ಪ. ಎಲ್ಲ ಬೆರಣಿಗೂ ಈ ರೀತಿ ತುಪ್ಪ ಹಚ್ಕೋಬೇಕು. ಫಸ್ಟು 4 ಚೌಕಾಕಾರವಾಗಿ ಇದನ್ನು ಜೋಡಿಸ್ಕೋಬೇಕು. ಈ 4 ಆಕಾರಕ್ಕೂ ಈ ಥರ ಚೌಕಾಕಾರಕ್ಕೆ ಜೋಡಿಸ್ಕೋಬೇಕು ಬೆರಣಿನ ತುಪ್ಪ ಹಚ್ಚಿ. ಇನ್ನೂ 7 ನಿಮಿಷ ಇದೆ. ಇನ್ನು 5 ನಿಮಿಷ ಇದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟ ದೇವರನ್ನು ಸ್ಮರಿಸ್ತಾ ನಿಮ್ಗೇನು ಬೇಕು ಎಲ್ಲ ಕೋರಿಕೆನೂ ಈಡೇರುತ್ತೆ. ನೀವು ಇದನ್ನು ಮಾಡಿ ನೋಡಿ ಅಗ್ನಿಹೋತ್ರನ. ನಿಮಗೆ ಗೊತ್ತಾಗುತ್ತೆ ಇದರಿಂದ ಬೆನಿಫಿಟ್ಸ್ ಎಷ್ಟಿದೆ ಅಂತ. ನೋಡಿ, ಈ ಥರ ಅಕ್ಷತೆ ಕಾಳನ್ನ ತುಪ್ಪದಲ್ಲಿ ಬೆರೆಸ್ಕೊಂಡಿದ್ದೀನಿ. ಬ್ರೋಕನ್ ರೈಸ್ ಇರಬಾರ್ದು. ಇದನ್ನೆಲ್ಲ ಆರಿಸ್ಬೇಕು. ಯಾವುದೇ ಕಾರಣಕ್ಕೂ ಬ್ರೋಕನ್ ರೈಸ್ ಇರಬಾರ್ದು. ಇನ್ನೊಂದು 4 ನಿಮಿಷ ಇದೆ ಅನ್ನೋಂಗೆ ಅಗ್ನಿ ಸ್ಪರ್ಶ ಮಾಡ್ತೀನಿ ನಾನು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಅಗ್ನಿಹೋತ್ರ ಮಾಡೋದನ್ನು ತೋರಿಸ್ತಿದ್ದೀನಿ. ನಾನು ಪ್ರತಿದಿನ ಇದನ್ನು ಸುಮಾರು ಒಂದು 8 ತಿಂಗಳಿಂದ ರೂಢಿಸ್ಕೊಂಬಂದಿದ್ದೀನಿ. ನನಗೆ ತುಂಬಾ ಒಳ್ಳೆಯದಾಗಿದೆ. ಇದರಿಂದ ನೀವು ಮಾಡಿ ಅದರ ಅದನ್ನು ಉಪಯೋಗವನ್ನು ಪಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋದು ದೇಸಿ ಹಸುವಿನ ಬೆರಣಿ, ಅಕ್ಷತೆ ಕಾಳು, ಬ್ರೋಕನ್ ರೈಸು ತೊಗೋಬೇಕು. ಅನ್ಪಾಲಿಶ್ಡ್ ಬ್ರೋಕನ್ ರೈಸ್ ತೊಗೋಬೇಕು. ಮತ್ತು ದೇಸಿ ತುಪ್ಪ. ಇದನ್ನು ಹಚ್ಕೊಳ್ಳೋದಕ್ಕೆ ಬೆರಣಿನ ಒಂದು ತುಪ್ಪದ ಬತ್ತಿ ತೊಗೊಂಡಿದ್ದೀನಿ. ಈ ರೀತಿ ಎಲ್ಲದಕ್ಕೂ ತುಪ್ಪ ಸರುಕೊಂಡು ಬೆರಣಿನ ಈ ರೀತಿ ಜೋಡಿಸ್ಕೋಬೇಕು. ನೆಕ್ಸ್ಟು ಇಲ್ಲಿ 2 ಸಾಲಿಂದು ಮಂತ್ರ ಇದೆ. ಅಗ್ನಿಹೋತ್ರ ಮಂತ್ರ, ಸೂರ್ಯೋದಯದಲ್ಲಿ ಪಡಿಸ್ಬೇಕಾದಂಥ ಮಂತ್ರ. ಅವೆರಡು ಮಂತ್ರ ಹೇಳ್ಕೊಂಡು ಆ ಟೈಮಿಗೆ ಕರೆಕ್ಟಾಗಿ ಅಕ್ಷತೆ ಬೀಳಬೇಕು ಇಲ್ಲಿ. ಆವಾಗಲೇ ಅದರ ಎನರ್ಜಿ ನಮಗೆ ಸಿಗೋದು. ಯಾವುದೇ ಕಾರಣಕ್ಕೂ ಅಗ್ನಿಹೋತ್ರಕ್ಕೆ ನಾನು ಇದನ್ನು ಕರ್ಪೂರದಲ್ಲಿ ಹಚ್ಚಬಾರ್ದು. ಒಂದು ಗೆಜ್ಜುಬತ್ತಿ ತೊಗೊಂಡು ಅಥವಾ ಎಣ್ಣೆ ಬತ್ತಿ ಹಾಕ್ಕೊಂಡು ಅದರಲ್ಲೇ ಹಚ್ಕೋಬೇಕು. ನೋಡಿ, ಚಿಮಟ ಕೊಟ್ಟಿರ್ತಾರೆ ಇದಕ್ಕೆ, ಅದರಲ್ಲೇ ಹಚ್ಕೋಬೇಕು. ಯಾವುದೇ ಕಾರಣಕ್ಕೂ ನಮ್ಮದು ಬಾಯಿನ ಉಗುಳಾಗಲಿ ಉರುವುದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇನ್ನು 3 ನಿಮಿಷ ಇದೆ. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಯಾವುದೇ ಕಾರಣಕ್ಕೂ ಬೆಂಕಿ ಗಟ್ಟಿಲಿ ಹಚ್ಚಿಸ್ಬಾರ್ದು. ಒಂದು ಪಕ್ಷ ಹಚ್ಚಿಸಿದ್ರೂ ಅದರೊಳಗಡೆ ಕಿಡಿ ಬೀಳಬಾರ್ದು. ಅಕ್ಷತೆ ಹಾಕೋ ಟೈಮ್ಗೆ ಹೈ ಫ್ಲೇಮಿಗೆ ಬರಬೇಕು ಇದು ಅಗ್ನಿ. ನಿಧಾನಕ್ಕೆ ಕತ್ಕೋತಿದೆ. ಇನ್ನು 2 ನಿಮಿಷ ಇದೆ. ಹೈ ಫ್ಲೇಮಿಗೆ ಬಂದಾಗ ಈ ಅಕ್ಷತೆ ಹಾಕಬೇಕು. ಇದಂ ನಾಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯ ಇದಂ ನಾಮಮ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಾಮಮ
ಪ್ರಜಾಪತಯೇ ಸ್ವಾಹ ಪ್ರಜಾಪತಯ ಇದಂ ನಮಃ. ಇಷ್ಟೇ. ಈ ಟೈಮಿಂಗ್ಸ್ ಬಂದಾಗ ಅಕ್ಷತೆ ಹಾಕಬೇಕು. ಈ ಅಗ್ನಿ ನೋಡಿಕೊಂಡು ಒಂದು 5 ನಿಮಿಷ ಕಾಲ ಮೆಡಿಟೇಷನ್ ಮಾಡಿ. ನಿಮ್ಗೆ ಏನು ಬೇಕು ಕೋರಿಕೆನ ಕೇಳ್ಕೊಳ್ಳಿ, ನೆರವೇರುತ್ತೆ. ಇದನ್ನು ಅಕ್ಷತೆ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಇದನ್ನು ಜರ್ಗಾಡಿಸ್ಬಾರ್ದು, ಅದನ್ನು ಮುಟ್ಲೂಬಾರ್ದು. ಕೆಲವೊಂದು 7 ನಿಮಿಷದಿಂದ 8 ನಿಮಿಷ ಇದಕ್ಕಾಗಿ ಒಂದು ಮೀಸಲಿಟ್ಟರೆ ನಿಮಗೆ ಜೀವನದಲ್ಲಿ ನಿಮ್ಮ ಹೇಗೆ ಚೇಂಜ್ ಆಗುತ್ತೆ ಅಂತ ನೀವೇ ಮಾಡಿ ನೋಡಿ ಗೊತ್ತಾಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ತಣ್ಣಗಾಗೋವರೆಗೂ ಇದನ್ನು ಮುಟ್ಟಬಾರ್ದು. ಇನ್ನು ಅದೇ ತಣ್ಣಗಾದ್ಮೇಲೆ ಎತ್ತಿಟ್ಕೋಬೋದು. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ. ಪ್ರಜಾಪತಯೇ ಸ್ವಾಹ ಪ್ರಜಾಪತಯ ಇದಂ ನಮಃ. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ. ಪ್ರಜಾಪತಯೇ ಸ್ವಾಹ ಪ್ರಜಾಪತಯ ಇದಂ ನಮಃ. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ. ಪ್ರಜಾಪತಯೇ ಸ್ವಾಹ ಪ್ರಜಾಪತಯ ಇದಂ ನಮಃ. ಇಷ್ಟೇ. ಈ ಟೈಮಿಂಗ್ಸ್ ಬಂದಾಗ ಅಕ್ಷತೆ